ಅಪ್ಲಿಕೇಶನ್ ಎಲ್ಲ ಹಾಕಿ ಪರ್ಮಿಷನ್ ಕೇಳೋ ಕೂತವ್ರು ಇಲ್ಲಿ ಪ್ರಿನ್ಸಿಪಲ್ ಚೇಂಬರ್ ಹತ್ರ. ನೀನೇನೇ ಕೈ ತೋರಿಸಿದ್ರು ಸರಿ ಏನು ಕೊಡ್ಬೇಕು ಅದೇ ಕೊಡೋದು. ಫೈನಲ್ ಡಿಸಿಷನ್ ಈಸ್ ಓವರ್. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಕೆಲಸ ಮುಗಿಸಿ ಕಾಲೇಜ್ಗೆ ಹೊರಡ್ತಾ ಇದ್ದೀನಿ. ಇವಾಗ ತಿಂಡಿ ಮಾಡ್ಕೊಂಡು ಕಾಲೇಜ್ ಹತ್ರ ಹೋಗಬೇಕು. ಇನ್ನು ಅನ್ಕೋತಾ ಇರ್ತೀರ ಏನು ಡೈಲಿ ವ್ಲಾಗ್ಸ್ ಬರ್ತಾಯಿದೆ ಅಂತ. ಹೌದು, ಇನ್ಮೇಲೆ ಡೈಲಿ ವ್ಲಾಗ್ ಬಂದೇ ಬರುತ್ತೆ, ಮಿಸ್ ಆಗೋಲ್ಲ. ಮಿಸ್ ಆದರೂ ಗೊತ್ತಾಗಲ್ಲ ಅನ್ಕೋತೀನಿ ಅಷ್ಟು ಪಕ್ಕ. ಒಟ್ಟಿನಲ್ಲಿ ಇನ್ಮೇಲೆ ಡೈಲಿ ವ್ಲಾಗ್ ಬಂದೇ ಬರುತ್ತೆ ಗೈಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಮ್ಮಮ್ಮ ಒಂದು ಚೈನ್ ಕೊಟ್ಟವ್ರೆ, ಇದನ್ನ ರೆಡಿ ಮಾಡಬೇಕು ಅಂತ ಕಲಿತೆ. ಇದು ಸ್ವಲ್ಪ ಬರುತ್ತೆ ಚೈನ್ ರಿಪೇರಿ ಎಲ್ಲ ಮಾಡೋದು. ನಿಮ್ಗೆ ಯಾರಿಗಾರು ರೆಡಿ ಮಾಡಬೇಕಿರೋ ಕಾಂಟ್ಯಾಕ್ಟ್ ಮಾಡಿ ನಾನು ನನ್ನ ಫ್ರೆಂಡ್ ಇವಾಗ ಮ್ಯಾಗಿ ತರಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಅವನೇ ನೋಡಿ, ಮ್ಯಾಗಿ ತೊಗೊಂಬಂದು ಮ್ಯಾಗಿ ಮಾಡ್ಕೊಂಡು ತಿನ್ನಾಗೆ ಅಂತ. ಮ್ಯಾಗಿ ಮಾಡೋಕ್ಕೆ ಮ್ಯಾಗಿ ಬೇಡವಾ, ಮ್ಯಾಗಿ ತರಕ್ಕೆ ಹೋಗ್ಬೇಕು ಇವಾಗ. ಮತ್ತೆ ಕಾರ್ ಮಸ್ತ್ ಐತೆ, ತೊಗೊಂಡಿದ್ದಾಯ್ತು. ನೀರಿಲ್ಲ ಅಲ್ಲಿ, ಅದಕ್ಕೋಸ್ಕರ ಇಲ್ಲಿ ನೀರು ತುಂಬ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ನೀರು ತುಂಬ್ಕೊಂಡು ಹೋಗಿ ಅಲ್ಲಿ ಮಾಡಿಬಿಟ್ಟು ತಿನ್ನೋದೆ. ಮಾಸ್ಕ್ ತೊಗೊಂಬತ್ತಾನೆ ನೀರನ್ನ, ಇಲ್ಲಿಂದ ಹೋಗೋಣ ಮೇಲ್ಗಡೆ ರೂಮ್ ಹತ್ರ ಹೋಗ್ಬಿಟ್ಟು ಮ್ಯಾಗಿ ಮಾಡಿಕೊಂಡು. ಅಲ್ಲೇ ಟೈಮ್ ಆಯಿತು, ಊಟದ ಟೈಮ್ ಆಯಿತು, ಅದಕ್ಕೋಸ್ಕರನೇ ಮ್ಯಾಗಿ ಮಾಡ್ತಾ ಇರೋದು. ಯಾಕೋ ನಾಚ್ಕೊತಾವನೆ ಅವನು. ಆಫ್ ಮಾಡು ಮಾಜದು. ತದನಂತರ ಸ್ಟೌವಿಗೆ ನೀರನ್ನು ಹಾಕಬೇಕು. ಸಿಗ್ನೇಚರ್ ಸಾಕಲ್ವೇನೋ? ಇಲ್ಲ, ಇನ್ನೂ ಬೇಕು. 4 ಆಫ್ಟರ್ ನೀರಾದಮೇಲೆ ನೋಡಿ ಸಿಸ್ಟಮ್ ಇದೆಲ್ಲ ಅದು ಮ್ಯಾನ್ಯುವಲ್. ಫುಲ್ಲು ಹೈ ಟೆಂಪ್ರೇಚರ್ ಇಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇದೊಂದು 5 ಮಿನಿಟ್ಸ್ ಬೇಕೀಗ, ಬಿಸಿ ಆಗುತ್ತೆ. ಆಮೇಲೆ ಹಾಕೋಣ ಮ್ಯಾಗಿ ಇದಕ್ಕೆ. ನಾಟ್ ಸ್ಪಾನ್ಸರ್ಡ್. ನೋಡಬೇಕಲ್ಲ, ಒಂದು ಕ್ಲೀನ್ ಇದೆ, ಇಲ್ಲೇ ಇಟ್ಟರೆ ಆಗುತ್ತೆ ಮಸಾಲೆ ಅಷ್ಟೇ. ಯಾರು ಮತ್ತೆ ಬೇಕು ಅಂತ ಸೆಕೆಂಡ್ ಪ್ಯಾಕೆಟ್ ಟೇಕ್ ಔಟ್ ಆಗ್ತೀನಿ. ಮ್ಯಾಗಿ ಈಚೆ ಹೇಳಿ ಮಿಕ್ಕಿದ ಇದ್ರೊಳಗಡೆ ಹಾಕಿ. ಮಸಾಲನ ಇದ್ರೊಳಗಡೆ ಹೋಗ್ಬಿಡ್ತು. ವಾಟರ್ ಪ್ರೂಫ್, ಏನಾಗಲ್ಲ. ಈ ರೀತಿ ತೋರಿಸ್ತೀನಿ ಬೇಕಿದ್ದು ನೋಡಿ. ಹೈಜೀನಿಕ್ ಫುಲ್, ಇದೆಲ್ಲ ಎಷ್ಟು ಕ್ಲೀನ್ ಇದೆ ನೋಡಿ. ಸುಮ್ಮನೆ ಇಡಲ್ಲ, ಫುಲ್ ಕ್ಲೀನ್. ಸ್ಟ್ಯಾಂಡ್ ಅಲ್ಲ ಅದು, ಪಾತ್ರೆ. ಒಂದು ಸಿಕ್ತು. ಇದನ್ನು ಕಟ್ ಮಾಡಿದ್ರೆ ಜಾಗ ಆಗುತ್ತೆ. ಶೆಫ್, ನಾನು ಶೆಫ್. ಸ್ವಲ್ಪ ಹೊತ್ತಾಗಲಿದ್ದು. ಇವಾಗ ಇದ್ರದ್ದು ಕ್ಯಾಪ್ ಇದೆ, ಕ್ಯಾಪ್ ಹಾಕ್ಬಿಟ್ಟು ಇದು ಸ್ವಲ್ಪ ಆಗೋವರೆಗೂ ಕಾಯಲ್ಲ. ಆಮೇಲೆ ಮತ್ತೆ ಹಾಕಿ ಮಸಾಲೆ ಎಲ್ಲ ಹಾಕಿದಾಗ ಮಿಕ್ಸ್ ಮಾಡೋಣ. ಫಸ್ಟ್ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಡೋಣ. ಅದು ಇವಾಗಲೇ ಹಾಕಿದ್ರೆ ಏನಂದರೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಹಾಕಿದ್ರೆ ಸ್ವಲ್ಪ ನೀಟಾಗಿ ಆಗುತ್ತೆ ಅಂತ ಅಷ್ಟೇ. ಆಮೇಲೆ ಸ್ವಲ್ಪ ಫುಲ್ ಅದು ಅಂದರೆ ಹಿಟ್ಟಾದಾಗ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಹಾಕಿದ್ರೆ ಮಸಾಲೆ ಇದು ವಾಟ್ರಲ್ಲಿ ಹಾಕಿದ್ರೆ ನೀಟಾಗಿ ಮಿಕ್ಸ್ ಆಗೋ ಥರ ಸ್ವಲ್ಪ ಹಾಕಿದ್ರೆ ಸರಿಯಾಗುತ್ತೆ. ಇದು ಇಪಿ ಬರ್ತಿತ್ತು ಮುಂಚೆ, ಅದರೊಳಗಡೆ ಇಂಗ್ರೀಡಿಯೆಂಟ್ಸ್ ಏನೇನೋ ಇರ್ತಿತ್ತು. ಇದ್ರೊಳಗಡೆ ಬರೀ ಪ್ಲೈನ್ ಇದು ಚೆನ್ನಾಗಿರುತ್ತೆ. ಅಂದರೆ ಅದು ಸ್ವಲ್ಪ ಚೆನ್ನಾಗಿರೋದು, ಜಾಸ್ತಿ ಕ್ಯಾರೆಟ್ ಏನೇನೋ ಇರೋದು. ಇದರೊಳಗಡೆ ಫುಲ್ ಪ್ಲೈನ್ ಇದು. ಡನ್ ಆ್ಯಂಡ್ ಅಷ್ಟೇ ವಿತ್ ಮಿಕ್ಸ್ಚರ್ ಆಯಿತು. ಇವಾಗ ಬರೀ ಬ್ಯಾಟಿಂಗ್ ಮಾಡ್ಬಿಟ್ಟು ಸಿಗ್ತೀವಿ. ಜಸ್ಟಾಗಿ ತಣ್ಣಗಾಗಲಿ ಅಂತ ಇಟ್ಟರೆ ಕರೆಂಟೇ ಹೋಗ್ಬಿಡ್ತು. ಇಲ್ಲ ಅಂದರೆ ಫುಲ್ ಇವಾಗ ಆಗೋವರೆಗೂ ಕಾಯ್ಕೊಂಡು ಕುತ್ಕೋಬೇಕಿತ್ತು. ಇವಾಗ ಹಂಗೆ ತಿನ್ನಬೇಕು. खाली तो क्या तो बोलने का है बोल ले. See guys, this is the discussion about Ganesha Chaturthi. ಇವರೆಲ್ಲ ಆರ್ಗನೈಸರ್ಸ್. ಏನೋ ಎಲ್ಲ ಹಿಂಗೆ ಹೊಂಟೋಗ್ಬಿಟ್ರು, ಯಾರು ಕಾಣಿಸ್ತಾನೆ ಇಲ್ಲ. ಒಂದು ನಿಮಿಷದಲ್ಲಿ ಸರ್ಕ್ ಅಂತೆಲ್ಲ ಹಿಂಗೆ ಹೋಗ್ಬಿಟ್ರು.
ಬರ್ತಾರೆ ನಿನಗೆ ಎಲ್ಲ ಹಿಂಗೆ ಹೊಂಟೋದು. ಒಂದು ನಿಮಿಷ ಯಾರು ಕಾಣಿಸ್ತಾನೆ ಇಲ್ಲ. ನಾವು 3 ಜನ ಮಾತ್ರ ಇದ್ದೀವಿ ಆಫ್ಟರ್ ಲಾಂಗ್ ಟೈಮ್ ಅನ್ಕೊಂಡಿರೋಣ. ಆ್ಯಕ್ಚುಲಿ ಏನಂದರೆ ಇದು ಕೋಟ್ ಅಂತ ಅಲ್ಲ, ನಮ್ಮ ಗ್ಯಾಂಗ್ ಅವರು ಅಂದರೆ ನಮ್ಮ ಫ್ರೆಂಡ್ಸ್ ಏನಂತ ಹೇಳಬೇಕಂತ ಅಂದ್ಕೊಂಡಿದ್ವಿ ಅಂತಂದರೆ ಮೆಮೊರೀಸ್ ಮಾಡೋಣ. ಜೋ ಹೋಗ ದೇಖಾ ಜಾಯೇಗ. ಗಣೇಶ ಇಲಾಖೆ ಪರ್ಮಿಷನ್ ಕೇಳೋ ಕೂತವ್ರು ಇಲ್ಲಿ ಮುನ್ಸಿಪಲ್ ಚೇಂಬರ್ ಹತ್ರ. ನೀನೇನೇ ಕೈ ತೋರಿಸಿದ್ರು ಸರ್ ಏನು ಕೊಡ್ಬೇಕು ಅದೇ ಕೊಡೋದು. ಫೈನಲ್ ಡಿಸಿಷನ್ ಈಸ್ ಓವರ್. ಎಲ್ಲ ಹೊರಟ್ರು. ನಾನು ಹೋಗ್ತೀನಿ ಇವ್ರ ಜೊತೆ, ಹೊರಗಡೆ ತೋರ್ಸೋಕ್ಕಾಗಲ್ಲ. ಸೊ ಪ್ಲೀಸ್ ಇಲ್ಲಿಗೆ ಎಂಡಿದ್ದು. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.